ಒಂದು ಕಡೆ ಪಂಜಾಬ್, ಜಮ್ಮು ಕಾಶ್ಮೀರ ಅಲ್ಲಿ ಮಾಕ್ ಡ್ರಿಲ್ ಮಾಡಲಿ, ಬೆಂಗಳೂರಲ್ಲಿ ಮಾಕ್ ಡ್ರಿಲ್ ಅವಶ್ಯಕತೆ ಯಾಕೆ ಅನ್ನೋದು ಹಲವರ ಪ್ರಶ್ನೆ ಆಗಿದೆ. ಬೆಂಗಳೂರಿನಂಥ ಸ್ಥಳದಲ್ಲೂ ಸಹ ಈ ಮಾಕ್ ಡ್ರಿಲ್ನ ಅವಶ್ಯಕತೆ ಇದೆ ಅನ್ಸುತ್ತಾ? ಇದೆ. ಯಾಕೆ ಅಂತ ಅಂದರೆ ಬೆಂಗಳೂರು ಈಸ್ ಎ ವಲ್ನರಬಲ್ ಪ್ಲೇಸ್. ಅದೇ ರೀತಿ ನಮ್ಮ ಕಾರವಾರ ಒಂದು ಇಂಪಾರ್ಟೆಂಟ್ ಪ್ಲೇಸ್. ಮತ್ತು ನಮ್ಮಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಯೂನಿಟ್ಗಳು ಹಲವಾರು ಇದ್ದಾವೆ. ಹೀಗಾಗಿ ಮತ್ತು ನಮ್ಮಲ್ಲಿ ಹಲವಾರು ಸೂಕ್ಷ್ಮ ಆಯುಧಗಳ ಸಂಗ್ರಹ ನಮ್ಮ ರಾಜ್ಯದಲ್ಲಿದೆ. ಹೀಗಾಗಿ ನಾವು ಈ ಎಲ್ಲ ವಲ್ನರಬಲ್ ಪಾಯಿಂಟ್ಗಳನ್ನು, ವಲ್ನರಬಲ್ ವ್ಯಕ್ತಿಗಳನ್ನು ಹೇಗೆ ಸಂರಕ್ಷಿಸಬೇಕು, ಅವ್ರ ಮೇಲೆ ಯಾವ ತರಹದ ಅಪಾಯಗಳು ಬಂದು ಒದಗಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾವುದೇ ಘಟನೆ ನಡೆದರೂ ಸಹ ಜನ ಟಿವಿಯಲ್ಲಿ ನೋಡುವಂಥದ್ದು, ಅದರ ವಿಚಾರಗಳನ್ನ ತಿಳ್ಕೊಂಡು ಮನೆಯಲ್ಲಿ ಕೂರುವಂಥ ಕೆಲಸ ಆಗ್ತಾರೆ. ಯುದ್ಧನೂ ಅದೇ ರೀತಿನ, ಅಥವಾ ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಾಗಿರುತ್ತೆ? ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಯುದ್ಧದಲ್ಲಿ ಸೈನಿಕ ಮಾತ್ರ ಭಾಗವಹಿಸೋದಿಲ್ಲ. ಅದು ಹಳೆ ಕಾಲದ ಯುದ್ಧವಾಯಿತು. ಕತ್ತಿ ಗುರಾಣಿ ಬಂದೂಕ ಹಿಡ್ಕೊಂಡು ಮಾಡುವ ಯುದ್ಧಗಳು ಹಳೆ ಕಾಲದ ಯುದ್ಧಗಳಾದವು. ಇವತ್ತಿನ ಯುದ್ಧ ತಂತ್ರಗಳು ಭಿನ್ನ ಭಿನ್ನವಾಗಿರೋದ್ರಿಂದ ಪ್ರತಿ ಪ್ರಜೆಯೂ ಈ ಯುದ್ಧದ ಪರಿಣಾಮವನ್ನು ಎದುರಿಸಬೇಕಾಗಿರೋದ್ರಿಂದ ಆ ಪ್ರತಿ ಪ್ರಜೆಗೂ ತನ್ನದೇ ಆದ ಕರ್ತವ್ಯ ಇರುತ್ತೆ. ಆ ಕರ್ತವ್ಯ ಏನು ಅನ್ನೋದನ್ನು ಪ್ರತಿಯೊಬ್ಬರು ಅವರವರು ಏನು ನಿರ್ವಹಿಸ್ತಾ ಇದ್ದಾರೆ. ನಾನು ಹಿಂದೆ ಹೇಳಿದಾಗೆ ಒಬ್ಬ ಡಾಕ್ಟರ್ ಕರ್ತವ್ಯ ಏನು, ಒಬ್ಬ ಟೀಚರ್ ಕರ್ತವ್ಯ ಏನು, ಒಬ್ಬ ಡ್ರೈವರ್ ಕರ್ತವ್ಯ ಏನು, ಒಬ್ಬ ವ್ಯಾಪಾರಿಯ ಕರ್ತವ್ಯ ಏನು, ಈ ರೀತಿ ನಾವು ಒಬ್ಬ ರೈತನ ಕರ್ತವ್ಯ ಏನು, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಯುದ್ಧ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಹೌದು, ಇದು ಬರೀ ಡ್ರಾಯಿಂಗ್ ರೂಮ್ನಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡಿಕೊಂಡು ಯಾರ್ದು ಎಷ್ಟು ಸ್ಕೋರ್ ಆಯಿತು, ಹೀಗೆ ಆಡಬೇಕಾಗಿತ್ತು, ಅವನು ಹಾಗೆ ಆಡ್ಬಿಟ್ಟ, ಅವನು ಈ ಥರ ಎಚ್ಚರ ವಹಿಸಿದ್ದಿದ್ರೆ ನಾವು ಗೆಲ್ಲಬಹುದಾಗಿತ್ತು, ಈ ಥರದ್ದು ಮಾತಾಡೋದು ಸುಲಭ. ಆಯಾ ಪರಿಸ್ಥಿತಿಯಲ್ಲಿ ಯಾರ್ಯಾರು ಏನೇನು ಮಾಡ್ಬೋದು, ನನ್ನ ಕರ್ತವ್ಯ ಏನು, ನಾನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಇನ್ನೊಬ್ಬರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಒಳ್ಳೆಯದಲ್ಲ. ಇದು ಕೆ ಅರ್ಕೇಶ್ ಅವರ ಸ್ಪಷ್ಟವಾದಂಥ ಮಾತುಗಳು. ಯುದ್ಧ ಕ್ರಿಕೆಟ್ ಮ್ಯಾಚ್ ಅಲ್ಲ, ಮನೆಯಲ್ಲಿ ಕುಳಿತು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಈ ಯುದ್ಧದಲ್ಲಿದೆ. ನಮ್ಮ ಜವಾಬ್ದಾರಿನ ಅರಿತು ಮುನ್ನಡೆಯೋಣ. ಮತ್ತು ಕೇವಲ ಗಡಿ ಭಾಗದಲ್ಲಿ ಮಾತ್ರವಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇರುವಂಥ ಎಲ್ಲ ರಾಜ್ಯದಲ್ಲೂ ಈ ಅಣುಕು ಪ್ರದರ್ಶನ ಆಗಲೇಬೇಕು. ಇದು ಸಾಕಷ್ಟು ಮಹತ್ವದ್ದು. ಯುದ್ಧದ ಸಂದರ್ಭದಲ್ಲಿ ಆಗುವಂತಹ ದುಷ್ಪರಿಣಾಮಗಳು ಮತ್ತು ಆಗುವಂಥ ಅನಾಹುತಗಳನ್ನು ಕಡಿಮೆಗೊಳಿಸುವಲ್ಲಿ ಈ ಅಣುಕು ಪ್ರದರ್ಶನ ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.